ಹುಡುಗಿರ ಮನಸ್ಸನ್ನ ಕದ್ದ ಚೋರ, ಕನಸಲ್ಲೂ ಬಂದು ಕಾಡುವ ರಣಧೀರ. ಎಸ್, ಕಿರುತೆರೆಯ ಕರ್ಣ ಈಗ ಬೆಳ್ಳಿತೆರೆಗೆ ಕಾಲಿಡ್ತಾ ಇರುವಂತಹ ಜಾಕಿ ಅಂತ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಲಿವಿಂಗ್ ಯುವರ್ ಡ್ರೀಮ್ ಇಸ್ ದ ಬೆಸ್ಟ್ ಗಿಫ್ಟ್ ಅಂತ ಹೇಳ್ತಾವಲ್ಲ, ಸೊ ಐ ಆಮ್ ಲಿವಿಂಗ್ ಮೈ ಗಿಫ್ಟ್ ಲೈಫ್ ಅಂತ. ಎಲ್ಲೆಲ್ಲಿಂದನೋ ಎದ್ದು ಬಂದವನಲ್ಲ ಕಣಲೇ, ಇದ್ದಲ್ಲೆಲ್ಲ ಗೆದ್ದು ಬಂದವನು. ಸೀರಿಯಲ್ ಕಡೆಯಿಂದ ಸಿನಿಮಾ ಕಡೆ ಹೆಜ್ಜೆ ಇಟ್ಟಿದ್ದೀರಾ. ಹೀರೋ ನೀವು, ವಿಲನ್ ಆಗಿ ಯಾರು ಕಾಣಿಸ್ಕೋತಾ ಇದ್ದಾರೆ? ಪರಿಸ್ಥಿತಿ. ನಿಮ್ಮ ಪರಿಸ್ಥಿತಿನೇ ವಿಲನ್ನ? ಜಾಕಿ ಇಂಪಾರ್ಟೆಂಟಾ ಅಥವಾ ಓಡೋ ಕುದುರೆ ಇಂಪಾರ್ಟೆಂಟಾ ಅಥವಾ ಸಿನಿಮಾ ಓಡೋದು ಇಂಪಾರ್ಟೆಂಟಾ? ಸಿನಿಮಾ ಓಡೋದು. ಇದೆಲ್ಲದರ ನಡುವೆ ಹೆಂಗ್ ನಡೀತಾ ಇದೆ ಜೀವನ? ಸಕ್ಕತ್ತಾಗಿ ನಡೀತಾ ಇದೆ. ಸಿನಿಮಾ ಮಾಡಬೇಕು ಅಂತ ಅಲ್ಲ, ನಾನು ಹೇಳ್ತಿದ್ದೆ, ನಾನೀಗ ಮೈಕ್ರೋ ಸೀರೀಸ್ ಮಾಡಿದೆ. ಹಾಯ್, ಹೆಲೋ, ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಐಶ್ವರ್ಯ ಗೌಡ. ಎಸ್, ಇವತ್ತು ನಮ್ಮ ಜೊತೆ ಇರುವಂಥ ಒಬ್ಬರು ವಿಶೇಷ ವ್ಯಕ್ತಿ ಬಗ್ಗೆ ಹೇಳಲೇಬೇಕು. ಎಸ್, ನಾನು ಅವ್ರ ಬಗ್ಗೆ ಹೇಳೋದಕ್ಕೆ ಅಂತಲೇ ಚೀಟಿಲಿ ಬರ್ಕೊಂಬಂದಿದ್ದೆ, ಬಟ್ ಚೀಟಿ ಕಳೆದೋಗ್ಬಿಟ್ಟಿದೆ. ಬಟ್ ಆದರೂ ಫೋನಲ್ಲಿ ಟೈಪ್ ಮಾಡ್ಕೊಂಡು ಬಂದಿದ್ದೀನಿ, ನಿಮಗೋಸ್ಕರ ಹೇಳ್ತೀನಿ. ಎಸ್, ಹುಡುಗಿರ ಮನಸ್ಸನ್ನು ಕದ್ದ ಚೋರ, ಕನಸಲ್ಲೂ ಬಂದು ಕಾಡುವ ರಣಧೀರ, ಡೈಲಾಗ್ಗಳಿಂದನೇ ಎಲ್ಲರ ಹೃದಯವನ್ನ ಗೆದ್ದ ವೀರ. ಎಸ್, ಕಿರುತೆರೆಯಲ್ಲಿ ಕರ್ಣನಾಗಿ ಈಗ ಬೆಳ್ಳಿತೆರೆಯಲ್ಲಿ ಜಾಕಿಯಾಗಿ ಮಿಂಚಲು ಬರ್ತಾ ಇರುವಂತಹ ಕಿರಣ್ ರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಎಸ್, ಅವ್ರನ್ನೇ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ, ಬನ್ನಿ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಎಸ್, ಮೊದಲನೇದಾಗಿ ಹೇಗೆ ನಡೀತಾ ಇದೆ ವರ್ಕ್ ಎಲ್ಲ? ತುಂಬಾ ಚೆನ್ನಾಗಿ ನಡೀತಾ ಇದೆ. ಅಂದ್ರೆ ಸುಮಾರು ಕಡೆ ಇದನ್ನ ಹೇಳಿದ್ದೀನಿ. ಯೂಶಲಿ ಲಿವಿಂಗ್ ಯುವರ್ ಡ್ರೀಮ್ ಇಸ್ ದ ಬೆಸ್ಟ್ ಗಿಫ್ಟ್ ಅಂತ ಹೇಳ್ತಾರಲ್ಲ, ಸೊ ಐ ಆಮ್ ಲಿವಿಂಗ್ ಮೈ ಗಿಫ್ಟ್ ಲೈಫ್ ಅಂತ. ಬೀಯಿಂಗ್ ಆನ್ ಆಕ್ಟರ್, ಇಟ್ಸ್ ಅ ಗಿಫ್ಟ್ ಫಾರ್ ಮೀ. ಎಸ್, ಸೀರಿಯಲ್ ಕಡೆಯಿಂದ ಸಿನಿಮಾ ಕಡೆ ಹೆಜ್ಜೆ ಇಟ್ಟಿದ್ದೀರಾ. ಇನ್ನೇನು ಜಾಕಿ ಟೀಸರ್ ಕೂಡ ರಿಲೀಸ್ ಆಗಿರುವಂಥದ್ದು. ಜಾಕಿ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಎಲ್ಲರಲ್ಲೂ ಏನಿರ್ಬೋದು ಅನ್ನುವಂಥದ್ದು. ಈ ಹಿಂದೆ ಕೂಡ ಪುನೀತ್ ರಾಜ್ಕುಮಾರ್ ಅವರ ಟೈಟಲ್ ಕೂಡ ಜಾಕಿ ಆಗಿತ್ತು. ಸೊ ಈ ಸಿನಿಮಾ ಕೂಡ ಜಾಕಿ ಆಗೇ ಬರ್ತಾ ಇರುವಂಥದ್ದು. ಹೆಂಗೆ ಟೈಟಲ್ನ ಹೆಂಗೆ ಮೊದಲೇದಾಗಿ ಅವ್ರ ಕಡೆಯಿಂದ ನಿಮಗೆ ತಗೊಂಡ್ರಿ ಅನ್ನುವಂಥದ್ದು ಮೊದಲನೇ? ಇಲ್ಲ, ಇದು ಜಾಕಿ 42 ಅಂತ ಇದೆ, ಕಂಪ್ಲೀಟ್ಲಿ ಡಿಫ್ರೆಂಟ್ ಟೈಟಲ್. ಅಂಡ್ ಸಿನಿಮಾ ಈಗ ನೀವೇ ನೋಡ್ತಾ ಇದ್ದೀರಾ, ರೇಸ್ ಕೋರ್ಸ್ ಅಲ್ಲಿ ನಾವಿದ್ದೀವಿ. ಸೊ ಕಂಪ್ಲೀಟ್ಲಿ ಈ ಬೇಸ್ಡ್ ಸ್ಟೋರಿ ಇದೆ ಇದು. ಅಂಡ್ ಅದರಲ್ಲಿ ಡ್ಯೂಯಲ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ, ಅದ್ರಲ್ಲಿ ಒಂದು ಕ್ಯಾರೆಕ್ಟರ್ ಜಾಕಿ ಆಗಿರುತ್ತೆ. ಎಸ್, ಮೊದಲನೇದಾಗಿ ಕತೆ ಕೇಳಿದಾಗ ಯಾಕೆ ನಾನು ಮಾಡಬಲ್ಲೆ ಅಂತ ಅನ್ನಿಸ್ತು? ಫಸ್ಟ್ ಆಫ್ ಆಲ್, ಬೀಯಿಂಗ್ ಎನ್ ಆಕ್ಟರ್ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ನಂಗೆ ಯಾವತ್ತೂ ಅನ್ಸೋದೇ ಇಲ್ಲ. ಅದು ಯಾವುದೇ ಕ್ಯಾರೆಕ್ಟರ್ ಆಗಿರಲಿ, ಐ ನೋ ಐ ಕ್ಯಾನ್ ಟ್ರಾನ್ಸ್ಫಾರ್ಮ್ ಮೈ ಸೆಲ್ಫ್. ಅಂಡ್ ಬೇಸಿಕ್ಲಿ ಇತ್ತೀಚೆಗೆ ನಾನು ನೋಡ್ತಾ ಇರೋದು, ಒಂದು ರೆಕಾಗ್ನಿಷನ್ ಅನ್ನೋದು ಏನು ಬೇಕು ಅದು ನನ್ನ ಹತ್ರ ಇದೆ ಅಂತ ನನಗೆ ಆ ಕ್ಲಾರಿಟಿ ಇದೆ. ರೈಟ್ ಸ್ಕ್ರಿಪ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಸ್ಟೆಪ್ಗೆ. ಬಿಕಾಸ್ ಇವತ್ತಿನ ಡೇಟ್ಗೆ ಒಂದ್ಸಲ ಜನ ಥಿಯೇಟರ್ ಒಳಗಡೆ ಬಂದಾದ್ಮೇಲೆ ದ ಓನ್ಲಿ ಥಿಂಗ್ ವಿಚ್ ಕ್ಯಾನ್ ಹೋಲ್ಡ್ ದೆಮ್ ಇಸ್ ಸ್ಕ್ರಿಪ್ಟ್, ಸ್ಟೋರಿ. ಸೊ ಅದೊಂದು ಸ್ಟ್ರಾಂಗ್ ಆಗಿರಬೇಕು. ಸೊ ಎಲ್ಲ ಕ್ರೈಟೀರಿಯಾನು ಫುಲ್ಫಿಲ್ ಮಾಡುವಂಥ ಕತೆ ಒಂದಿತ್ತು. ಆ್ಯಂಡ್ ಗುರು ಸರ್ ತುಂಬಾ ಚೆನ್ನಾಗಿ ಒಂದಷ್ಟು ರಿಸರ್ಚ್ ಎಲ್ಲ ಮಾಡಿ ಈ ಒಂದು ಸ್ಟೋರಿನ ನಿಯರ್ ಟು ರಿಯಾಲಿಟಿ ಏನಿಟ್ಟಿದ್ದಾರಲ್ಲ, ಅದು ನನಗೆ ತುಂಬಾ ಇಷ್ಟ ಆಯ್ತು. ಎಸ್, ನಾವು ಕೂಡ ಅಷ್ಟೇ ಟೀಸರ್ ನೋಡ್ಕೊಂಡ್ ಬಂದ್ವಿ. ಬಟ್ ತುಂಬಾ ರಿಚ್ ಆಗಿ ತೋರಿಸಿದ್ದಾರೆ. ಎಲ್ಲೋ ಒಂದ್ ಕಡೆ ಇದು ಜನರಿಗೆ ಬೇಗ ಕನೆಕ್ಟ್ ಆಗುತ್ತೆ ಅನ್ನುವಂಥದ್ದು ಕೂಡ ನಾವು ಅದ್ರಲ್ಲಿ ನೋಡಿದಾಗಲೇ ಗೊತ್ತಾಗುತ್ತೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಆ ಟೀಸರ್ ಬಗ್ಗೆ ಹೇಳೋದಾದ್ರೆ, ಅಂದ್ರೆ ಕೆಲವೊಂದು ಕತೆ ಆ ಗ್ರಾಂಜರಲ್ಲಿ ತೋರಿಸಿದ್ರೇನೆ ಅರ್ಥ ಆಗೋದು. ಈಗ ನಾವು ರೇಸ್ ಕೋರ್ಸ್ ಅಂತ ತೋರಿಸ್ಬಿಟ್ಟು 4 ಜನ ನಿಲ್ಸ್ಬಿಟ್ರೆ ನಿಮ್ಗೆ ಅದು ಫೀಲೇ ಆಗೋಲ್ಲ. ಬಿಕಾಸ್ ಯೂಶಲಿ ಇಲ್ಲಿ ಬಂದವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ಯಾವ ತರ ಕ್ರೌಡ್ ಇರುತ್ತೆ ಅಂತ, ಎಷ್ಟು ಜನ ಇಲ್ಲಿ ಬಂದಿರ್ತಾರೆ. ಸೊ ನಿಯರ್ ಟು ರಿಯಾಲಿಟಿ, ನಾನು ಆಗ್ಲೇ ಹೇಳ್ದಾಗೆ ಅದನ್ನ ತೋರಿಸ್ಬೇಕು ಅಂದ್ರೆ ನಾವು ಆ ಗ್ರಾಂಜರಲ್ಲಿ ಮಾಡ್ಲೇಬೇಕು. ಅಂಡ್ ಚಿಕ್ಕ ಕತೆಗೆ ತುಂಬಾ ದುಡ್ಡು ಜಾಸ್ತಿ ಖರ್ಚು ಮಾಡೋದು ಬೇರೆ, ಅಥವಾ ಒಂದು ದೊಡ್ಡ ಕತೆಗೆನೆ ಅದಕ್ಕೆ ಬೇಕಾಗಿರೋಂಥ ಖರ್ಚೆ ಬೇರೆ. ಸೊ ಎಸ್, ದಿಸ್ ರಿಕ್ವೈರ್ಡ್ ಅ ಲಾಟ್ ಆಫ್ ಬಜೆಟ್. ಎಸ್, ಈ ಸಿನಿಮಾದಲ್ಲಿ ಜಾಕಿ ಅಂದ್ರೆ ಯಾರು? ಸೊ ಅಣ್ಣ ತಮ್ಮ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ತಮ್ಮ ಇದರಲ್ಲಿ ಜಾಕಿ ಆಗಿರ್ತಾನೆ. ಅಣ್ಣ ಅವನೊಂದು ಜರ್ನಿ ಆಸ್ ಅ ಬುಕಿ ಇಲ್ಲಿ ಟ್ರಾವೆಲ್ ಆಗುತ್ತೆ. ಓಕೆ, ಹೀರೋ ನೀವು, ವಿಲನ್ ಆಗಿ ಯಾರು ಕಾಣಿಸ್ಕೋತಾ ಇದ್ದಾರೆ? ಪರಿಸ್ಥಿತಿ. ನಿಮ್ಮ ಪರಿಸ್ಥಿತಿನೇ ವಿಲನ್ನ? ಇದರಲ್ಲಿ ಮನುಷ್ಯರ ಜೀವನದಲ್ಲಿ ಪರಿಸ್ಥಿತಿನೇ ವಿಲನ್. ಅವ್ನು ಮಾಡುವಂತ ಎಲ್ಲ ರಾಂಗ್ ಡಿಸಿಷನ್ಗೂ ಪರಿಸ್ಥಿತಿನೇ ಕಾರಣ ಆಗುತ್ತೆ. ಸೊ ಅವ್ನ ಲೈಫ್ಗೆ ಡಿಸಿಷನ್ ಒಂದು ಪರಿಸ್ಥಿತಿನೇ ಆಗುತ್ತೆ ಎಲ್ಲೋ ಒಂದ್ ಕಡೆ. ಇಫ್ ಇನ್ ಕೇಸ್ ಎಕ್ಸ್ಟರ್ನಲಿ ಯಾರೋ ಇವನ್ನ ಹಾಳು ಮಾಡಬೇಕು ಅಂತ ಹೊರಟಿಲ್ಲ ಅಂತ ಅಂದಾಗ ಪರಿಸ್ಥಿತಿನೇ ಅವನ್ನ ಹಾಳು ಮಾಡೋದು. ಎಸ್, 2 ಶೇಡ್ ಅಲ್ಲಿ ಕೂಡ ನಾವು ನೋಡ್ತಾ ಇದ್ವಿ. ಸೊ ಅದನ್ನ ಹೇಗೆ ಮ್ಯಾಚ್ ಅಪ್ ಮಾಡ್ಕೊಂಡು ಮಾಡಿದ್ರೆ? ಟೋಟಲ್ 4 ಶೇಡ್ಸ್ ಮಾಡಿದೀನಿ ಇದ್ರಲ್ಲಿ ನಾನು. ಸೊ ಈಗ ಅಣ್ಣ ತಮ್ಮ ಡ್ಯೂಯಲ್ ಕ್ಯಾರೆಕ್ಟರ್, ತಂದೆ ತಮ್ಮಂದು 2 ಶೇಡ್ ಇದೆ, ಅಣ್ಣಂದು 2 ಶೇಡ್ ಇದೆ. ಸೊ ಟೋಟಲ್ 4 ಶೇಡ್ಸ್ ಇದೆ. ಬೀಯಿಂಗ್ ಅನ್ ಆಕ್ಟರ್ ನಾನು ತುಂಬಾ ಎಂಜಾಯ್ ಮಾಡ್ತೀನಿ ಈ ತರದ್ದು. ಅಂಡ್ ಫಸ್ಟ್ ಟೈಮ್ ನಾನು ಒಂದೇ ಫ್ರೇಮ್ ಅಲ್ಲಿ 2 ಪಾರ್ಟ್ ಅಲ್ಲಿ ನಂದೇ ಬೇರೆ ಬೇರೆ ಕ್ಯಾರೆಕ್ಟರ್ ನೋಡಿದಾಗ ಒಂದು ಪಾಲಿಶ್ಡ್ ವರ್ಷನ್ ಆಫ್
ಮೈ ಪರ್ಫಾರ್ಮೆನ್ಸ್ ಅಂತ ನನಗೆ ಅನ್ನಿಸ್ತು. ಓಕೆ, ನಾನು ಆಗಲೇ ಕತೆ ಕೇಳಿದಾಗ ಕತೆ ಕೇಳಿದಾಗ ಹೇಗೆ ಅನ್ನಿಸ್ತು ಅನ್ನುವಂಥದ್ದು. ಯಾಕೆ ಈ ಸಿನಿಮಾ ನಾನೇ ಮಾಡಬೇಕು ಅಂತ ಅನ್ನಿಸ್ತು ನಿಮಗೆ ಮೊದಲನೇದಾಗಿ? ಅಂದರೆ ಬೀಯಿಂಗ್ ಆನ್ ಆಕ್ಟರ್ ಬೇರೆ ಬೇರೆ ಕ್ಯಾರೆಕ್ಟರ್ಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಒಂದು, ಆ್ಯಂಡ್ ಇನ್ನೊಂದು ಈ ಒಂದು ಕ್ಯಾರೆಕ್ಟರ್ಗೆ ಇದ್ದಂಥ ಶೇಡು ನಾನು ಸ್ಟೋರಿ ವೈಸ್ ಅಥವಾ ಆಸ್ ಅ ಕ್ಯಾರೆಕ್ಟರ್ ಬಿಟ್ರು ಆಸ್ ಅ ಪರ್ಫಾರ್ಮರ್ ನನಗೆ ಇದನ್ನ ಮಾಡಲೇಬೇಕು. ಬಿಕಾಸ್ ಎಲ್ಲೋ ಒಂದು ಕಡೆ ನನ್ನ ಆ್ಯಕ್ಟಿಂಗ್ ಸ್ಕಿಲ್ ಯಾವ ಥರ ಇದೆ ಅಂತ ನನಗೆ ಜಸ್ಟಿಫಿಕೇಶನ್ ತುಂಬ ಸಿಗುತ್ತೆ ಇದರಲ್ಲಿ ಅಂತ. ಲೈಕ್ ಓಕೆ ಐ ಕ್ಯಾನ್ ಡೂ ದಿಸ್ ಆಲ್ಸೋ ಅಂತ ಸ್ಟೀರಿಯೋ ಟೈಪ್ ಆಗಲ್ಲ. ಓಕೆ ಹಿ ಕ್ಯಾನ್ ಬಿ ಎನಿ ಕ್ಯಾರೆಕ್ಟರ್ ಅಂತ ಒಂದು ಫೀಲ್ ಆಗುತ್ತೆ. ಸೊ ಅದೊಂದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಸಿನಿಮಾ. ಎಸ್, ಕನ್ನಡ ಇಂಡಸ್ಟ್ರಿ ನೀವು ನೋಡಿರ್ಬೋದು ಈ ರೀತಿಯಾದ ಜಾನರ್ ಅಲ್ಲಿ ಸಿನಿಮಾ ಕೂಡ ಬಂದಿಲ್ಲ ಇಲ್ಲಿ ತನಕ. ಸೊ ಎಷ್ಟು ಮಟ್ಟಿಗೆ ರೀಚ್ ಆಗ್ಬೋದು ಅಂತ ಅನ್ಕೊಂಡಿದ್ದೀರಾ ನೀವು ಈ ಸಿನಿಮಾ? ಅಂದ್ರೆ ಆ ಒಂದು ಪ್ಯೂರಿಟಿ ಆಫ್ ಇಂಟೆನ್ಷನ್ಸ್ ಅಂತ ಹೇಳ್ತಾರಲ್ಲ, ಅದರಲ್ಲಿ ಯಾವುದೇ ಕೆಲಸ ಮಾಡಿದ್ರೆ ಇಟ್ ವರ್ಕ್ಸ್ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಈವನ್ ಫ್ರಮ್ ಸ್ಕ್ರಾಚ್ ಟಿಲ್ ಇವತ್ತು ಲಾಸ್ಟ್ ಡೇ ಶೂಟ್ ಇಲ್ಲಿವರೆಗೂ ಆ ಒಂದು ಇಂಟೆನ್ಷನ್ನ ಹಾಗೆ ಇಟ್ಕೊಂಡು ಕೆಲಸ ಮಾಡ್ತಾ ಇದೀವಿ. ಸೊ ಖಂಡಿತವಾಗ್ಲೂ ಇದು ಏನ್ ಅನ್ಕೊಂಡಿದೀವಿ ಅದು ಕೊಟ್ಟೆ ಕೊಡುತ್ತೆ. ಅಂಡ್ ತುಂಬಾ ರಿಲೇಟ್ ಆಗುತ್ತೆ ಪ್ರತಿಯೊಬ್ಬರಿಗೂ. ಮೇ ಬಿ ಈ ಫೀಲ್ಡ್ ಅಲ್ಲಿ ಅಲ್ಲದೆ ಹೋದ್ರು ಇದೇ ತರ ಸಿಚುವೇಶನ್ ಬೇರೆ ರೀತಿಯಲ್ಲಿ ಅವರು ಫೇಸ್ ಮಾಡಿರ್ತಾರೆ. ದುಡ್ಡಿನ ಕೊರತೆ ಅನ್ನೋದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಸೊ ಅದು ರಿಲೇಟ್ ಆಗ್ತಿದೆ ಅಂದ್ರೆ ಇದು ಪಕ್ಕ ರಿಲೇಟ್ ಆಗುತ್ತೆ. ಎಸ್, ಈ ಸಿನಿಮಾದಲ್ಲಿ ಅಪ್ಪ ತುಂಬಾ ಸ್ಟ್ರಿಕ್ಟ್ ಅನ್ಸುತ್ತೆ. ನಿಮ್ಮ ನಿಜ ಜೀವನದಲ್ಲಿ ಸ್ಟ್ರಿಕ್ಟ್ ಇದ್ದಾರಾ? ನಮ್ಮಪ್ಪ ಆರ್ಮಿಲಿ ಇದ್ರು. ಎಷ್ಟು ಸ್ಟ್ರಿಕ್ಟ್ ಇದ್ರು? ತುಂಬಾ ಅಂದ್ರೆ ಸ್ಟ್ರಿಕ್ಟ್ ಅನ್ನೋದಕ್ಕಿಂತ ಒಂದು ಡಿಸಿಪ್ಲಿನ್ ಲೈಫ್. ಆಮೇಲೆ ಅದೊಂದು ನೆಸೆಸಿಟಿ ಇರುತ್ತೆ ಲೈಫಲ್ಲಿ. ಅಂದ್ರೆ ಫ್ರೀಡಮ್ ಅನ್ನೋದುವೆ ಮೆಚುರಿಟಿ ಬಂದಾದ್ಮೇಲೆ ಸಿಕ್ಕಿದಾಗ ಆ ಫ್ರೀಡಮ್ ವ್ಯಾಲ್ಯೂನು ಇರುತ್ತೆ ಅಂಡ್ ಆ ಫ್ರೀಡಮ್ ಯುಟಿಲೈಸೇಷನ್ಗೆ ಪ್ರಾಪರ್ ಆಪರ್ಚುನಿಟಿ ಇರುತ್ತೆ. ಇಮ್ಮೆಚೂರ್ ಇದ್ದಾಗ ಫ್ರೀಡಮ್ ಸಿಕ್ಕಿದಾಗ ಅದು ನಿಮಗೆ ಬೇರೆ ಡೈರೆಕ್ಷನ್ಗೆ ಕರ್ಕೊಂಡು ಹೋಗುತ್ತೆ ಹೊರತು ಟು ಶೇಪ್ ಅಪ್ ಯುವರ್ ಲೈಫ್ ಆ ಡಿಸಿಪ್ಲಿನ್ ಇರಲೇಬೇಕು ಅಂತ ನಾನು ಅನ್ಕೋತೀನಿ. ಅಂಡ್ ಪ್ರತಿಯೊಬ್ಬರದು ಈಗ ಪೇರೆಂಟ್ಸ್ ಸ್ಟ್ರಿಕ್ಟ್ನೆಸ್ ಏನಿರುತ್ತೆ ಅವ್ರ ಮಕ್ಕಳು ಒಂದು ಸ್ಟೇಬಲ್ ಲೈಫ್ ಕೊಡಬೇಕು ಅಥವಾ ಬಿಕಾಸ್ ಹೊರಗಡೆ ಪ್ರಪಂಚ ತುಂಬಾ ಕ್ರೂವಲ್ ಆಗಿದೆ. ನಾವು ಚಿಕ್ಕ ವಯಸ್ಸಲ್ಲಿ ಫೇರಿಟೇಲ್ಸ್ ನೋಡ್ತಿದ್ವಲ್ಲ, ಲೈಫ್ ಫೇರಿಟೇಲ್ ಅಂತ ಇಲ್ಲ, ಇಟ್ಸ್ ವೆರಿ ಕ್ರೂವಲ್. ಸೊ ಆ ಕ್ರೂವಲ್ ಲೈಫ್ಗೆ ನಾವು ಫಿಟ್ ಆಗಬೇಕು ಅಂತಂದ್ರೆ ವಿ ಹ್ಯಾವ್ ಟು ಬಿ ಡಿಸಿಪ್ಲಿನ್ ಇನ್ ವಾಟ್ ಎವರ್ ವಿ ಡೂ. ಖಂಡಿತ. ಈ ಸಿನಿಮಾ ಟೀಸರ್ಗಳಲ್ಲಿ ನೋಡಿದಾಗ ನಿಮಗೆ ಅನ್ಸಿರೋ ಹಂಗೆ ಜಾಕಿ ಇಂಪಾರ್ಟೆಂಟಾ ಅಥವಾ ಓಡೋ ಕುದುರೆ ಇಂಪಾರ್ಟೆಂಟಾ ಅಥವಾ ಸಿನಿಮಾ ಓಡೋದು ಇಂಪಾರ್ಟೆಂಟಾ? ಸಿನಿಮಾ ಓಡೋದು. ಆಕ್ಚುಲಿ ಓಡೋ ಕುದುರೆ ಜಾಸ್ತಿ ಆಗಿತ್ತು ಅಂದ್ರೆ ಸಿನಿಮಾ ಖಂಡಿತ ಓಡತ್ತೆ ಅನ್ಸುತ್ತೆ. ಅದಂತೂ ಲೈಕ್ ರೇಸ್ ತುಂಬಾ ಇದೆ ಇದರಲ್ಲಿ. ಸಿನಿಮಾ ನೋಡಿದಾಗ ನೀವು ಇಲ್ಲೇ ಕೂತ್ಕೊಂಡು ಅದನ್ನ ನೋಡೋ ಫೀಲ್ ಅಂತೂ ಬಂದೇ ಬರುತ್ತೆ. ಸೊ ಜಾಸ್ತಿ ಖರ್ಚಾಗಿರೋದು ಅದಕ್ಕೆ. ಓಕೆ, ಯಾಕೆ ಈ ಜಾನರ್ ಅಲ್ಲಿ ಥಾಟ್ ಬಂತು ಅನ್ನುವಂಥದ್ದು, ಇದೇ ರೀತಿ ಸಿನಿಮಾ ಮಾಡಬೇಕು ಅನ್ನುವಂಥದ್ದು? ಅಂದ್ರೆ ನಾವು ರಾನಿ ಆದ್ಮೇಲೆ ಸೇಮ್ ಟೀಮ್ ನಾವು ಜಾಕಿ ಮಾಡ್ತಾ ಇರೋದು. ನಾನು ಸರ್ ನಾವೆಲ್ಲ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಅದೇ ಬರ್ತಿತ್ತು. ಈಗ ರಿಪಿಟೇಟಿವ್ ಕಾಂಟೆಂಟ್ ಮೇಲೆ ಡಿಫ್ರೆಂಟ್ ವರ್ಷನ್ ಮಾಡೋದಕ್ಕಿಂತ ಕಂಪ್ಲೀಟ್ಲಿ ಹೊಸ ಒಂದು ಕಥೆನೆ ಅಥವಾ ಒಂದು ಹೊಸ ಎನ್ವೈರನ್ಮೆಂಟ್ ತಗೋ ಬಂದಾಗ ಒಂದು ಫ್ರೆಶ್ನೆಸ್ ಕೊಡುತ್ತೆ. ಅಂಡ್ ಇದಕ್ಕೆ ಅಂತ ಒಂದಷ್ಟು ಸರ್ವೆ ಮಾಡಿದಾಗ ತುಂಬಾ ವಿಷಯ ಇದೆ ಅಂತಾನು ಗೊತ್ತಾಯ್ತು ಆಸ್ ಅನ್ ಆಕ್ಟರ್, ಆಸ್ ಅ ಕ್ಯಾರೆಕ್ಟರ್. ಹೌದು. ಸೊ ಹಾಗಾಗಿ ಡರ್ಬಿ ಆಗಿರ್ಬೋದು ಅಥವಾ ಕುದುರೆ ರೇಸ್ ಆಗಿರ್ಬೋದು, ಆ್ಯಕ್ಚುಲಿ ಈಗ ನೋಡ್ತಾ ಇದ್ವಿ ಅಷ್ಟೇ, ನಾವು ಸಿನಿಮಾದಲ್ಲಿ ಎಲ್ಲೂ ಕೂಡ ನೋಡಿರಲಿಲ್ಲ. ನಾರ್ಮಲ್ ಆಗಿ ಈಗ ಬಂದೋಗೋದು ಅದೇ ಜಾನರ್ನ ಇಟ್ಕೊಂಡು ಸಿನಿಮಾ ಮಾಡೋದು ಅದೆಲ್ಲ ಒಂದ್ ಕಡೆ ಟಫ್ ಅಂತ ಅನ್ನಿಸ್ಲಿಲ್ವಾ ನಿಮಗೆ? ಹೌದು, ತುಂಬಾ ಟಫ್. ಬಿಕಾಸ್ ಹೇಳ್ತಿಲ್ಲ, ಮನುಷ್ಯನ ಕಂಟ್ರೋಲ್ ಮಾಡ್ಬೋದು, ಕುದುರೆನ ಕಂಟ್ರೋಲ್ ಮಾಡ್ತೀರಾ? ಅವ್ರ ಜೊತೆ ಶೂಟ್ ಮಾಡೋದು ಇಟ್ ವಾಸ್ ತುಂಬಾ ಟೈಮ್ ಅದಕ್ಕೆ ನಮ್ಗೆ ಕನ್ಸ್ಯೂಮ್ ಆಗಿದ್ದು. ಬಿಕಾಸ್ ಅದು ಒಂದ್ಸಲ ಅಲ್ಲಿ ಗೇಟ್ ಇದೆಯಲ್ಲ ಅದರಿಂದ ಬಿಟ್ರೆ ಅದೊಂದು ರೌಂಡ್ ಮುಗಿಸ್ಬಿಟ್ಟೆ ನಿಂತ್ಕೊಳ್ಳೋದು ಕುದುರೆ. ಒಂದ್ಸಲ ಗೇಟ್ ಇನ್ ಬಿಟ್ಟಾದ್ಮೇಲೆ ಆ ಶಾರ್ಟ್ ನಾವು ಕಂಪ್ಲೀಟ್ ಮಾಡ್ಲೇಬೇಕಾಗ್ತಿತ್ತು. ಸೊ ಸ್ವಲ್ಪ ಟಫ್ ಇತ್ತು. ಬಟ್ ಇನ್ ಟರ್ಮ್ಸ್ ಆಫ್ ಟೆಕ್ನಿಕ್ಯಾಲಿಟಿ ಒಂದು ಸ್ಟ್ರಾಂಗ್ ಟೀಮ್ ಇರೋದ್ರಿಂದ, ಪ್ರತಿಯೊಬ್ಬರಿಗೂ ಆ ಪ್ಯಾಷನ್ ಇರೋದ್ರಿಂದ ವಿ ವರ್ಕ್ ವೆರಿ ಹಾರ್ಡ್. ಅಂಡ್ ಎಂಡ್ ಆಫ್ ದ ಡೇ ಈಗ ಮೊನ್ನೆ ರಶಸ್ ಎಲ್ಲ ನೋಡಿದಾಗ ಸ್ಯಾಟಿಸ್ಫೈಯಿಂಗ್ ಇದೆ. ಸೊ ಜನ ಖಂಡಿತವಾಗ್ಲೂ ಅದನ್ನ ಇಷ್ಟಪಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಎಸ್, ಹೇಗೆ ನಾಳ ಹಾಕಿ ನಿಲ್ಲಿಸ್ತಾ ಇದ್ರಿ ಕುದುರೆನ? ಎಳ್ದು. ಅಂದ್ರೆ ಹಿಂದೆ ಏನಾದ್ರು ಪ್ರಾಕ್ಟೀಸ್ ಏನಾದ್ರು ಮಾಡಿ? ಹೌದು, ಇದಕ್ಕೆ ಅಂತಾನೆ ಟ್ರೈನಿಂಗ್ ಮಾಡಿದ್ದೆ. ಈಗ ಯಾವುದೇ ಒಂದು ಕ್ಯಾರೆಕ್ಟರ್ ನಾನು ಪ್ಲೇ ಮಾಡ್ಬೇಕು ಅಂತಂದ್ರೆ ಆ ಕ್ಯಾರೆಕ್ಟರ್ ಬಗ್ಗೆ ತಿಳ್ಕೊಳ್ದೆ ಅದನ್ನ ನಾನು ಕಲಿಲಿಲ್ಲ ಅಂತಂದ್ರೆ ಅಲ್ಲೇ ನಾನು ಅರ್ಧ ಸೋತೋದೆ. ಸೊ ಒಂದು ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ನಾನು ಆ ಕ್ಯಾರೆಕ್ಟರ್ ಅನ್ನಿಸ್ಬೇಕು ಅಂದ್ರೆ ನನ್ನ ಪ್ರತಿ ಕ್ಯಾರೆಕ್ಟರಿಸ್ಟಿಕ್ಸು ಆ ಕ್ಯಾರೆಕ್ಟರ್ ಮ್ಯಾಚ್ ಆಗಬೇಕು. ಸೊ ಅದಕ್ಕೆ ಅಂತಾನೆ ಒಂದಷ್ಟು ಟ್ರೈನಿಂಗ್ ಸೆಷನ್ಸ್ ಇತ್ತು. ಸೊ ಡೈರೆಕ್ಟರ್ ಸರ್ ಅವ್ರದ್ದು ಒಂದು ಸ್ಕ್ರಿಪ್ಟ್ ಪ್ರೊಸೆಸ್ ನಡೀತಿರ್ಬೇಕಾದ್ರೆ ನನ್ನ ಟ್ರೈನಿಂಗ್ ಪ್ರೊಸೆಸ್ ನಡೀತಿತ್ತು. ಸೊ ಇಲ್ಲಿ ಟ್ರೈನಿಂಗ್ ಎಲ್ಲ ಮಾಡಿ ಅದೆಲ್ಲ ಪ್ರಿಪ್ರೇಷನ್ ಎಲ್ಲ ಅಂತೂ ಖಂಡಿತವಾಗ್ಲೂ ಇದ್ದೇ ಇತ್ತು. ಅಂಡ್ ರಾನಿಲಿ ಫುಲ್ ಬಲ್ಕಿ ಆಗಿದೆ, ಇದಕ್ಕೆ ಅಂತಾನೆ ಕಂಪ್ಲೀಟ್ಲಿ ಶ್ರಿಂಕ್ ಆಗಿ ವೇಟ್ ಲಾಸ್ ಎಲ್ಲ ಮಾಡಿ ಟು ಲುಕ್ ಅಥೆಂಟಿಕ್ ಇನ್ ದಟ್ ಕ್ಯಾರೆಕ್ಟರ್. ಅದೆಲ್ಲ ಟ್ರೈನಿಂಗ್ ಪ್ರೊಸೆಸ್ ಆಯ್ತು. ಎಸ್, ನಮಗೆ ಕಿರಣ್ ರಾಜ್ ಅಂದಾಗ ಸೀರಿಯಲ್ ಕಡೆನೂ ಕಾಣಿಸ್ಕೋತಾರೆ, ಇಲ್ಲಿ ಸಿನಿಮಾ ಕಡೆನೂ ಕಾಣಿಸ್ಕೋತಾರೆ. ಹೆಂಗೆ ಈ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಈಗ ಟೈಮ್ ಕೊಡಕ್ ಆಗ್ತಾ ಇದೆ ಅಂತ? ಟೈಮ್ ಮಾಡ್ಕೋಬೇಕು ಎಲ್ಲದಕ್ಕೂ. ಸೊ ಅದು ನಾವು ಸಿಗೋ ಕೆಲಸ, ಈಗ ಕೆಲಸ ಇಲ್ಲದೆ ಇದ್ದಾಗ
ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ಕೆಲಸ ಇದ್ದಾಗ ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡಬಾರ್ದು, ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತ ನಾನು ನಂಬಿದ್ದೀನಿ. ಅಂಡ್ ಇವತ್ತಿನ ಡೇಟ್ಗೆ ನಿಮ್ಗೆ ಕೆಲಸ ಸಿಕ್ತಿದೆ ಅನ್ನೋದೇ ಬ್ಲೆಸ್ಸಿಂಗ್ ಅದು. ಸೊ ನಾನು ಎಂಜಾಯ್ ಮಾಡ್ತೀನಿ. ನನಗೆ ಇನ್ನೂ ಒಂದು 4 ಜಾಸ್ತಿ ಸಿಕ್ಕಿದ್ರೆ ನಂಗೇನು ಬೇಜಾರಿಲ್ಲ. ನಾನು ಇಲ್ಲಿ ಬಂದಿರೋದೇ ಈ ಕೆಲಸ ಮಾಡೋಕ್ಕೆ. ಅಂಡ್ ತುಂಬಾ ಇಷ್ಟಪಟ್ಟು ಬಂದಿರೋಂಥ ಫೀಲ್ಡ್ ಇದು. ಸೊ ನಾನು ಕಷ್ಟಪಟ್ಟು ಮಾಡಲ್ಲ, ತುಂಬಾ ಇಷ್ಟಪಟ್ಟು ಮಾಡ್ತೀನಿ. ಸೊ ಐ ಎಂಜಾಯ್ ಇಟ್. ಎಸ್, ನೀವು ಗಮನಿಸಿರ್ಬೋದು, ಒಬ್ಬೊಬ್ಬರಾಗಿರ್ಬೋದು, ಒಂದೊಂದು ಸಿನಿಮಾ ಆಗಿರ್ಬೋದು, ಒಂದೊಂದು ಸೀರಿಯಲ್ಗಳಾಗಿರ್ಬೋದು, ಒಂದು ರೀತಿಯಲ್ಲಿ ಪಾಠ ಕಲ್ತಿರ್ತಾರೆ ಈ ಸಿನಿಮಾಯಿಂದ ಆ ಸೀರಿಯಲಿಂದ ಅನ್ನುವಂಥದ್ದು. ನೀವು ಈ ಒಂದೊಂದು ಸಿನಿಮಾದಲ್ಲಾದರೆ ಎಷ್ಟು ಪಾಠಗಳನ್ನ ಕಲ್ತ್ಕೊಂಡು ಈ ಮಟ್ಟಕ್ಕೆ ಬಂದಿದ್ದೀರಾ ಅನ್ನುವಂಥದ್ದು ಒಂದು ಯಾವುದಾದ್ರೂ ಹೇಳೋದಾದ್ರೆ ಒಂದು ಪಾಠ. ಜನಗಳಿಂದ ಆದಷ್ಟು ದೂರ ಇರಬೇಕು. ಎಷ್ಟು ದೂರ ಇರ್ತೀವೋ ಅಷ್ಟು ಒಳ್ಳೇದಂತೀರಾ? ನೆಮ್ಮದಿಯಾಗಿರ್ತೀರಾ ಅಂದ್ರೆ ನನ್ಗನ್ಸುತ್ತೆ 90% ಪ್ರಾಬ್ಲಮ್ ಫಿಸಿಕಲಿ ಇರಲ್ಲ, ಆಯ್ತಾ? ನಿಮ್ ಸುತ್ತಮುತ್ತ ಇರೋರೇ ನಿಮ್ ಜೀವನದಲ್ಲಿ ಸಮಸ್ಯೆ ಇದೆ ಅಂತ ಹುಟ್ಟಿಸ್ಬಿಡ್ತಾರೆ. ಆ ಜನಗಳೆಲ್ಲ ದೂರ ಮಾಡಿದಾಗ್ಲಿಂದ ಲೈಫಲ್ಲಿ ಸಮಸ್ಯೆನೇ ಇಲ್ಲ ಅಂತ ಅನಿಸ್ತಿದೆ ನನಗೆ. ಎಷ್ಟು ಆರಾಮಾಗಿದೆ ಗುರು ಲೈಫ್ ಅಂತ. ಓಕೆ, ಬಟ್ ಈ ಬ್ಯುಸಿ ಶೆಡ್ಯೂಲಲ್ಲಿ ಹೆಂಗೆ ಟೈಮ್ನ ಮ್ಯಾಚಪ್ ಮಾಡ್ಕೊಂಡು ಇವಾಗ ಆ ಕಡೆನೂ ಮಾಡಬೇಕು ಈ ಕಡೆನೂ ಮಾಡಬೇಕು, ಬಟ್ ಇವಾಗ ಇಲ್ಲಿ ಸಿನಿಮಾ ಕಡೆ ಅಂತ ಬಂದಾಗ ಇಲ್ಲಿ 1 ವೀಕ್ ಅಂತ ಇರುತ್ತೆ, ಬಟ್ ಅಲ್ಲಿ ತಿಂಗಳ ಪೂರ ಇರುತ್ತೆ. ಇಲ್ಲ, ಲಕಿಲಿ ನಂದು ಸ್ವಲ್ಪ ಸಾರ್ಟ್ ಆಗಿದೆ. ಅಂದ್ರೆ ಅಲ್ಲಿಗೆ ಅಂತ ಒಂದು ಫಿಕ್ಸ್ ಡೇಟ್ಸ್ ಇದೆ, ಇಲ್ಲಿಗೆ ಅಂತ ಫಿಕ್ಸ್ ಡೇಟ್ಸ್ ಇದೆ. ಎಲ್ಲಿ ಅಂದ್ರೆ ನಾರ್ಮಲ್ ಆಗಿ ಬೇರೆಯವ್ರು 5 ಸೀನ್ ಮಾಡಿದ್ರೆ ನಾನು ಒಂದು 8 ಮಾಡ್ಬಿಟ್ಟು ಬರ್ತೀನಿ. ಸೊ ಸ್ವಲ್ಪ ಫಾಸ್ಟ್ ಆಗಿ ಮಾಡಬೇಕು. ಬಟ್ ನಾನು ಆಗ್ಲಿ ಹೇಳ್ದಾಗೆ ಐ ಆಮ್ ಎಂಜಾಯಿಂಗ್ ದಿಸ್ ಪ್ರೊಸೆಸ್. ಸೊ ನನಗೆ ಅದು ಬರ್ಡನ್ ಅನ್ಸಲ್ಲ, ನನಗೆ ಅದು ವಾವ್ ಅನ್ಸುತ್ತೆ. ಇದೆಲ್ಲದರ ನಡುವೆ ಹೆಂಗ್ ನಡೀತಾ ಇದೆ ಜೀವನ? ಸಕ್ಕತ್ತಾಗಿ ನಡೀತಾ ಇದೆ. ಸಕ್ಕತ್ತಾಗಿದ್ದೀರಾ. ಐ ಆಮ್ ಎಂಜಾಯಿಂಗ್ ದಿಸ್. ಎಸ್, ಬಟ್ ಕಿರಣ್ ರಾಜ್ ಅವರಿಗೆ ಸೀರಿಯಲಲ್ಲಿ ಸಿಕ್ಕ ಸಕ್ಸಸ್ ಎಲ್ಲ ಒಂದ್ ಕಡೆ ಸಿನಿಮಾದಲ್ಲಿ ಸಿಗ್ತಾ ಇಲ್ವಾ ಅಂತ? ಸಿಗ್ತಾ ಇಲ್ವಾ ಅಂದ್ರೆ ಇನ್ನೂ ಮೇನ್ ಗ್ರೌಂಡ್ಗೆ ಬಂದಿಲ್ಲ. ನಾನು ಇನ್ನೂ ಬಾರ್ಡರ್ ಓಡಾಡ್ತಿದ್ದೆ ಎಷ್ಟು ದಿನ. ಫೀಲ್ಡ್ಗೆ ಬಂದಾದ್ಮೇಲೆ ಹೇಳ್ತಿಲ್ವಾ, ಬಾಲ್ಗಳು ಬರ್ತಾ ಇರುತ್ತೆ, ಯಾವುದೋ ಒಂದು ಬಾಲ್ 6 ಹೊಡಿಬೇಕು. ಒಂದ್ಸಲ ಹಿಂಗ್ ಹೊಡೆದ್ರೆ 6 ಹೋಗುತ್ತೆ ಅಂತ ಗೊತ್ತಾದ್ಮೇಲೆ ಪ್ರತಿ ಬಾಲ್ಗೂ 6 ಇವಾಗ ಬರ್ಲಿ ಈಗ. ಸೊ ಸಿ ಇಟ್ಸ್ ಲೈಕ್ ನನ್ನ ಲೈಫಲ್ಲಿ ಸಕ್ಸಸ್ ಫೇಲಿಯರ್ ಆಸ್ಪೆಕ್ಟ್ ನ ತುಂಬಾ ದೂರ ಇಟ್ಟಿದ್ದೀನಿ. ಫಾರ್ ಮೀ ಇಟ್ಸ್ ಅ ಜರ್ನಿ. ಈಗ ನೀವು ಹೇಳ್ತಿದ್ದೀರಲ್ಲ, ಓಕೆ ಸಕ್ಸಸ್ ಸಿಗ್ತಾ ಇಲ್ಲ ಅಂತ. ಸೊ ಆ ಸಕ್ಸಸ್ ಡೆಫಿನೇಷನ್ ಏನು ಅಂತ ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ. ಸೊ ನನಗೆ ಸಿನಿಮಾ ಸಿಗ್ತಿದೆಯಲ್ಲ, ಎಲ್ಲೋ ಒಂದ್ ಕಡೆ ಅದೇ ಸಕ್ಸಸ್ ಅಲ್ವಾ? ಸೊ ಐ ಆಮ್ ಗೆಟಿಂಗ್ ವರ್ಕ್, ಐ ಆಮ್ ಡೂಯಿಂಗ್ ಇಟ್. ನನ್ನ ಪ್ರಕಾರ ಅದೊಂದು ಸಕ್ಸಸ್ ಇದೆ. ಬೇರೆ ಡೆಫಿನೇಷನ್ ಏನಿದೆ ಅದಕ್ಕೆ ಜಸ್ಟಿಫಿಕೇಶನ್ಗೆ ಯಾವತ್ತೋ ಒಂದಿನ ಆಗೇ ಆಗುತ್ತೆ. ಈಗ ಸುಮಾರು ಜನ ಹೇಳ್ತಾರಲ್ಲ, ಇದನ್ನ ಮಾಡಿ ಕೈ ಸುಟ್ಕೊಂಡ ಅಂತ. ಬೂದಿ ಆಗೋ ತನಕ ಮಾಡೋಣ, ಬಟ್ ಮಾಡೋಣ ಅಷ್ಟೇ. ಹಾಗಂತೀರಾ? ಓಕೆ, ಬಟ್ ಟೈಮ್ ಕೊಡೋದ್ರ ಬಗ್ಗೆ ಆಯ್ತು. ಇವೇನು ನಿಮಗೆ ಯಾವ್ದು ಇಷ್ಟ ಆಗುತ್ತೆ, ಸೀರಿಯಲ್ ಬೆಸ್ಟೋ ಆರ್ ಸಿನಿಮಾ ಬೆಸ್ಟೋ ಅನ್ನೋದಾದ್ರೆ? ನಾನ್ ಒಬ್ಬ ಆಕ್ಟರ್. ಸೊ ನನ್ಗೆ ಆಕ್ಟಿಂಗ್ ಮಾಡೋದು ಇಷ್ಟ ಆಗುತ್ತೆ. ಪ್ಲಾಟ್ಫಾರ್ಮ್ ಬೇರೆ ಬೇರೆ ಇರುತ್ತೆ. ಸೇಮ್ ಆಕ್ಟಿಂಗ್ ನನ್ನಲ್ಲೂ ಅಷ್ಟೇ ಲೈಕ್ ನಂದು ಡೆಡಿಕೇಶನ್ ತೋರಿಸ್ತೀನಿ, ನಾನು ಇಲ್ಲೂ ಅಷ್ಟೇ ತೋರಿಸ್ತೇನೆ. ರಿಸೀವಿಂಗ್ ಪಾಯಿಂಟ್ ಅಲ್ಲಿ ಒಂದು ಹೆಚ್ಚು ಕಡಿಮೆ ಆಗ್ಬೋದು ಹೊರತು ನನ್ನ ಕಡೆಯಿಂದ ಏನ್ ಎಫರ್ಟ್ ಇದೆ ಸೇಮ್ ಇದೆ. ಆನ್ ಆಕ್ಟರ್ ಇದು ಸ್ಟೋರಿನೇ ಅದು ಸ್ಟೋರಿನೇ, ಇದು ಪರ್ಫಾರ್ಮೆನ್ಸ್ ಅದು ಪರ್ಫಾರ್ಮೆನ್ಸ್, ಇದನ್ನ ಜನ ಹೊಗಳ್ತಿದ್ದಾರೆ ಅದು ಜನ ಹೊಗಳ್ತಿದ್ದಾರೆ. ಹೌದು. ಸೊ ಇಟ್ಸ್ ಲೈಕ್ ದಟ್. ಎಸ್, ಜಾಕಿ 42 ಅಂತ ಬಂದಾಗ ಒಂದಷ್ಟು ಜನ ಜಾಕಿ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ನಾನು ಅದಕ್ಕೆ ಆಗ್ಲೇ ಪ್ರಶ್ನೆ ಕೇಳಿದೆ, ಹೇಗೆ ಆ ಟೈಟಲ್ ನ ತಗೊಂಡ್ರಿ ಅನ್ನುವಂಥದ್ದು. ಸೊ ಎಲ್ಲೋ ಒಂದ್ ಕಡೆ ಆ ರೀತಿ ಕನ್ಫ್ಯೂಸ್ ಆಗಲ್ವಾ ಜನರಿಗೆ ಅನ್ನುವಂಥದ್ದು? ಸಿ ಆಬ್ವಿಯಸ್ಲಿ ಇಫ್ ಇನ್ ಕೇಸ್ ಜಸ್ಟ್ ಟೈಟಲ್ ರಿಲೀಸ್ ಮಾಡಿದಾಗ ಆ ತರ ಒಂದು ಥಾಟ್ ಬರ್ಬೋದೇನೋ, ಓಕೆ ಮೇ ಬಿ ಸಮ್ವೇರ್ ಅದು ರಿಲೇಟೆಡ್ ಇದೆ ಅಂತ. ಬಟ್ ಆಬ್ವಿಯಸ್ಲಿ ಈಗ ಟೀಸರ್ ಅದೆಲ್ಲ ನೋಡಿದಾಗ ಕ್ಲಾರಿಟಿ ಸಿಕ್ಕಿದೆ ಅಂತೀರಾ? ಓಕೆ, ದೆನ್ ಇದೇ ಟೀಸರ್ ನ ಇಟ್ಕೊಂಡು ಇವನ್ ಯಾವಾಗ ಬರ್ಬೇಕು ಅನ್ಕೊಂಡಿದೀರಾ? ಆಮೇಲೆ ಇನ್ನೊಂದು ಏನಾಗುತ್ತೆ ಅಂತ ಅಂದ್ರೆ, ಇವಾಗ ಇದೇ ಜಾಕಿ ಸಿನಿಮಾ ಇಂದ ಬಂದಾಗ ಏನೋ ಬೇರೆ ಅಕ್ಸೆಪ್ಟ್ ಮಾಡ್ತಾರೆ. ಓಕೆ, ಆ ರೀತಿ ಇದೆಯಾ, ಈ ರೀತಿ ಇದೆಯಾ, ಇದು ಕೆಟ್ಟದ್ದಾ ಒಳ್ಳೇದಾ ಅನ್ನುವಂಥದ್ದು. ನಾವ್ ಇದರಿಂದ ಏನ್ ಅಕ್ಸೆಪ್ಟ್ ಮಾಡ್ಬೋದು ಅನ್ನುವಂಥದ್ದು ರಿಯಾಲಿಟಿ ಇದೆ. ಸೊ ರಿಯಾಲಿಟಿಲಿ ಅದು ಕೆಟ್ಟದ ತಪ್ಪು ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ನಾವು ರಿಯಾಲಿಟಿ ತೋರಿಸ್ತಿದೀವಿ. ಅದನ್ನ ರಿಸೀವಿಂಗ್ ಪಾಯಿಂಟ್ ಅಲ್ಲಿ ಅವ್ರ ಪರ್ಸ್ಪೆಕ್ಟಿವ್ ಅಲ್ಲಿ ದೇ ಶುಡ್ ಟೇಕ್ ಇಟ್. ಎಸ್, ನಿಮ್ಮನ್ನ ಹರ್ಷ ಆಗಿ ಇಷ್ಟಪಟ್ಟಿದ್ದಾರೆ, ಕರ್ಣ ಆಗಿ ಇಷ್ಟಪಟ್ಟಿದ್ದಾರೆ, ಈಗ ಈ ಸಿನಿಮಾ ಇಂದಾನು ಇಷ್ಟಪಡ್ಬೋದು. ಐ ಬಿಲೀವ್ ಇಟ್. ಪ್ರತಿಯೊಂದು ಕೆಲಸನ ನಾನು ಅದೇ ರೀತಿ ಮಾಡಿರ್ತೀನಿ. ಅಂದ್ರೆ ಓಕೆ ಜನಕ್ಕೆ ಇದು ಇಷ್ಟ ಆಗುತ್ತೆ, ಇದ್ರಲ್ಲಿ ಇಷ್ಟಪಡ್ತಾರೆ ಅನ್ನೋ ಒಂದು ಮೋಟಿವ್ ಇಟ್ಕೊಂಡೆ ನಾನು ಕೆಲಸ ಮಾಡಿರ್ತೀನಿ. ಎಲ್ಲೋ ಒಂದ್ ಕಡೆ ಮುಂಚೆ ಮಾಡಿದ್ದು ಇನ್ ಟರ್ಮ್ಸ್ ಆಫ್ ರೀಚ್, ಇನ್ ಟರ್ಮ್ಸ್ ಆಫ್ ಏನ್ ಹೇಳ್ತಾರೆ ಪ್ರಮೋಷನ್ ಅಲ್ಲಿ ಎಲ್ಲೋ ಎಡವಿರ್ಬೋದು, ಅಥವಾ ಇನ್ ಟರ್ಮ್ಸ್ ಆಫ್ ರೀಚ್ ಎಲ್ಲೋ ಹೆಚ್ಚು ಕಡಿಮೆ ಆಗಿರ್ಬೋದು. ಬಟ್ ಎಫರ್ಟ್ ಅಂತೂ ಯಾವಾಗ್ಲೂ ಅದೇ ಇತ್ತು. ಎಸ್, ಸಿನಿಮಾ ಮಾಡ್ಬೇಕು ಅಂತ ಯಾಕೆ ಕನ್ಸು ಹುಡ್ತು ಅಂತ? ಸಿನಿಮಾ ಮಾಡ್ಬೇಕು ಅಂತ ಅಲ್ಲ, ನಾನು ಹೇಳ್ತಿಲ್ವ ನಾನೀಗ ಮೈಕ್ರೋ ಸೀರೀಸ್ ಮಾಡಿದೆ. ಹೌದು, ಟಾಪ್ ಅಲ್ಲಿ ಇದೆ. ಎಸ್, ಸೊ ನಾನು ಹೇಳ್ತಿಲ್ವ ನಾನು ಅಲ್ಲೂ ಮಾಡ್ಬೇಕಾದ್ರೆ ನಾನು ಅದನ್ನು ಅಲ್ಲಿ ನಂಬರ್ 1 ಇರಬೇಕು ಅಂತಾನೆ ಮಾಡಿದ್ದು. ನಾನು ಟೆಲಿವಿಷನ್ ಮಾಡ್ಬೇಕು ಅಂದ್ರೆ ನಂಬರ್ 1 ಇರಬೇಕು ಅಂತಾನೆ ಮಾಡೋದು. ಸೊ ಇಲ್ಲೂ ಅದೇ ಏಮ್ ಇದೆ. ಇಟ್ಸ್ ನಾಟ್ ಅಬೌಟ್ ಫಿಲ್ಮ್ ಆರ್ ಇಟ್ಸ್ ನಾಟ್ ಅಬೌಟ್ ಎನಿಥಿಂಗ್ ಎಲ್ಸ್. ನಾನು ಯಾವುದೇ ಕೆಲಸ ಮಾಡಿದ್ರೆ ಆ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ
ಐ ವಾಂಟ್ ಟು ಬಿ ನಂಬರ್ 1 ಅನ್ನೋದು. ಬಿಕಾಸ್ ನನಗೆ ಚಿಕ್ಕ ವಯಸ್ಸಿಂದ ಅದೇ ಹೇಳ್ಕೊಟ್ಟಿರೋದು, ನೀವು ಕ್ಲಾಸಲ್ಲಿ ಓದ್ತಿದ್ದೀರ ಅಂದ್ರೆ ನಮ್ ಫಸ್ಟ್ ಬರಬೇಕು. ಹೌದು, ಅಪ್ಪ ಅಷ್ಟು ಕಷ್ಟಪಟ್ಟು ಫೀಸ್ ಕಟ್ತಿದ್ದಾರೆ ಅಂದ್ರೆ ನನ್ನ ಮಗ ಫಸ್ಟ್ ಬರ್ಲಿ ಅಂತಾನೆ ಕಟ್ಟೋದು. ಸೊ ನಾನು ಆ ಮೈಂಡ್ ಸೆಟ್ ಎಲ್ಲ ಇದ್ದೇನೆ. ಜಸ್ಟ್ ಬಿಕಾಸ್ ಐ ವಾಂಟ್ ಟು ಎಕ್ಸೆಲ್ ಇನ್ ವಾಟ್ ಐ ಡೂ. ಇಲ್ಲಾಂದ್ರೆ ಈ ಅದಂಬರ್ದ ಕೆಲಸ ಮಾಡಿ ಮನೆಗೆ ಹೋಗೋದು ನಂಗೆ ಇಷ್ಟ ಇಲ್ಲ. ಐ ವಾಂಟ್ ಟು ಎಕ್ಸೆಲ್, ಅದು ಯಾವುದೇ ಕೆಲಸ ಆಗಿರಲಿ. ಹೌದು.